ಈ ಕಾರ್ಯಕ್ರಮ ಅದೆಲ್ಲ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ಗೌರವ ಸ್ವಾಗತ ಮಾಡಿದ್ದೇನೆ. ನಿಮ್ಮ ಮಾತ ಚಟುವಟಿಕೆ ನಿರಂತರ ಪ್ರೇಮಕ ಇದೆಲ್ಲ ಪ್ರೀತಿ ಗೌರವ ಮಾಧ್ಯಮಗಳ ಸ್ವಾಗತ ಮಾಡಿದ್ದೇನೆ. ಈ ಕಾರ್ಯಕ್ರಮ ಚಂದ್ರಶೇಖರ್ ನಿಸರ್ಗದ ಆತ್ಮೀಯ ಚಂದ್ರಶೇಖರ್ ಈ ಸಂದರ್ಭದ ಮಾತನಾಡುವ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡಿದ್ದೇನೆ. ನಿಮ್ಮ ನಿಸರ್ಗದ ಪವಿತ್ರ ಕೊಲ್ಲೆ ಪವಿತ್ರ ಗಿರೆಗಳ ನಿಮ್ಮ ಮಾತನಾಡುವ ಪರವಾದ ಅತ್ಯಂತ ಗೌರವದ ಸ್ವಾಗತ. ಈ ಕಾರ್ಯಕ್ರಮ ಕಿಶನ್ ಮೇಲೆ ವಿದ್ಯಾನಗರದ ಈ ಕಾರ್ಯಕ್ರಮದಲ್ಲಿ ಮಲಯಾಳ ಚಾಮುಂಡಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ನಮ್ಮ ಸೂರಜ್, ನಮ್ಮ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಸೂರಜ್ ಅದೆಲ್ಲ ಮಾತನಾಡುವ ಪರವಾದ ಸ್ವಾಗತ ಮಾಡಿದ್ದಾರೆ. ಅಂತೆಯೇ ರಾಷ್ಟ್ರೀಯ ಸ್ವಯಂಸೇವಕ ಸಂಘದಿಂದ ವಿಶ್ವನಾಥ್ ಕೊಹ್ಲಿ ಅದೆಲ್ಲ ಈ ಸಂದರ್ಭದಲ್ಲಿ ಸ್ವಾಗತ ಮಾಡಿದ್ದಾರೆ. ಈ ಊರೆಲ್ಲ ಈವೆಂಟ್ ಮಧ್ಯದ ಚಟುವಟಿಕೆ ಸಕ್ರಿಯ ಮಾತನ್ನು ಒಪ್ಪಿಕೊಳ್ಳುವಂತಹ ಕಾರಣಕ್ಕೋಸ್ಕರ ಈ ಕಳೆದ 14 ದಿನಗಳ ನಿರ್ವಹಿಸಿದ್ರೆ ಪ್ರತಿ ದಿನ ಮುಂದ 15 ದಿನಗಳ ನೇನೆ ಬರ್ತದೆ. ಅಂದಾಜೆ ಇವನ್ ಕಾರ್ಯಕ್ರಮದ ಉದ್ಯೋಗ ಉದ್ಯೋಗ ಮತ್ತು ಉದ್ಯೋಗವನ್ನು ಅಂದಾಜು ಮಾತೆಲ್ಲ ಒಟ್ಟು ಕೊಡುವಂತ ಈ ನಮೂನೆಯ ಪ್ರಯತ್ನ ಮಾತೆಲ್ಲ ಮಾಡೋದಿಲ್ಲ. ಭಾರಿ ಮಲ್ಲ ಪ್ರಮಾಣದಲ್ಲಿ ಮಾತೆಲ್ಲ ಸಹಕಾರ ಕೊಡ್ತಾರೆ. ಮಾತೆಗಳ ಮನಸ್ಸಿನ ಈ ಅಭಿನಂದನೆ ಸಲ್ಲಿಸುವ ಒಂದು ಈ ಸಂದರ್ಭದಲ್ಲಿ ನನ್ನ ತಿರೋರ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾದ ಉಡಲ ಸಹಕಾರ ಕೋರುತ್ತದೆ. ಇಂಥ ಅಷ್ಟದಶ ಭಜನಾ ಸಂಕೀರ್ತನ ಸಂಧ್ಯ ಭಜನ ಸಂಕೀರ್ತನೆಲ್ಲ ಬೇರೆ ಬೇರೆ ಮಸ್ತ್ ಬಿಸಿ ಶೆಡ್ಯೂಲ್ ಇತ್ತಲ್ಲ ನಮ್ಮೊಟ್ಟಿಗೆ ಬರ್ತೀವಿ ಮಾತೆಲ್ಲ ಪರವಾದ ಟೇಕಲ್ಗೆ ಏನು ಪೂರ ಶಾಪ್ ಆಗಿರ ಮಾತೆಲ್ಲ ಪರವಾದ ನನ್ನ ಉಡಲ ಮಾತೆಗಳ ಕಟ್ಟೋಡು ಈ ಕ್ಷೇತ್ರದ ಆರಾಧನಮೂರ್ತಿ ಬಾಲಕೃಷ್ಣ ದೇವರ ಪಾದಕಮಲದಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಈ ಸಮಾರಂಭದ ವೇದಿಕೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಡಿಗಳಿಗೆ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ, ಸತ್ಯರ ಬಂಧುಗಳೇ, ವಿಶೇಷವಾಗಿ ನೇತೃತ್ವ ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರೇ, ಕುಂಪಳದ ಬಾಲಕೃಷ್ಣ ಮಾತನಾಡುವ ಕೃಷ್ಣ ನಾನು ಬಹಳ ವರ್ಷದಿಂದ ಇಲ್ಲಿ ಗಮನಿಸಿಕೊಂಡಿದ್ದೆ. ಇಲ್ಲಿ ಯಾವುದನ್ನ ಪ್ರಾರ್ಥನೆ ಮಾಡ್ತೇವೋ ಆ ಪ್ರಾರ್ಥನೆಗೆ ಶಕ್ತಿಯನ್ನು ತುಂಬಲ್ಲ, ಕೇಳಿದ್ದನ್ನು ಕೊಡ್ತಕ್ಕಂಥ ಒಂದು ಮಂದಿರ ಅದು ಕುಂಪಳದ ಈ ಕೃಷ್ಣ. ಯಾಕೆ ಇದು ಸಾಧ್ಯ ಆಗುವುದು? ಕಲಿಯುಗದಲ್ಲಿ ಭಗವಂತ ಬಹಳ ಸುಲಭವಾಗಿ ಒಳ್ಳೆಯತಕ್ಕಂಥದ್ದು ಯಾವಕ್ಕೆ ಭಜನೆಗೆ, ನಮ್ಮ ಯಾಗ ಯಜ್ಞಾದಿಗಳು ಪೂಜೆಗಳಿಗಿಂತ ಹೆಚ್ಚು ಭಗವಂತ ಒಳ್ಳೆಯತಕ್ಕಂಥದ್ದು ಯಾವುದಕ್ಕೆ ಭಜನೆ. ನಿರಂತರವಾಗಿರ್ತಕ್ಕಂಥ ಭಜನಾ ಸಂಕೀರ್ತನೆ ಅಂತ ಇಲ್ಲಿ ಕೃಷ್ಣನನ್ನು ಒಲೆಯತಕ್ಕಂಥ, ಕೃಷ್ಣನನ್ನು ಕುಡಿಸ್ತಕ್ಕಂಥ ಕೆಲಸ ಆಗಿದೆ. ಇಲ್ಲಿಯ ಭಕ್ತ ಜನರ ಭಾವನೆಗಳಿಗೆ, ಭಕ್ತ ಜನರ ಭಕ್ತಿಗೆ ಬರುತ್ತದೆ. ಇಲ್ಲಿ ಕೇಳಿದ್ದನ್ನು ಪಡೆದಕ್ಕಂಥ ಕೃಷ್ಣ ನಿಂತಿದ್ದಾನೆ ಅಂತ ನನಗೆ ಅನ್ನಿಸುತ್ತದೆ. ಯಾಕೆ ಹೇಳಿದ್ರೆ ನನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ ಈ ಪ್ರಾರ್ಥನೆಯನ್ನು ಮಾಡಿದರೆ ನಾನು ಕೇಳಿದ್ದೇನೆ. ಹಾಗಾಗಿ ಸತೀಶ್ ಕುಮಾರ್ ಅವರು ತಮ್ಮ ಸ್ವಾಗತದಲ್ಲಿ 2 ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಮ್ಮ ಹಿರಿಯರ ಕಲ್ಪನೆಗಳು ಭಜನೆ ಯಾಕೆ ಕೇಳಿದೆ. ಒಂದು ಭಗವಂತನ ಹತ್ತಿರ ಸಮೀಪಕ್ಕೆ ಹೋಗುವುದಕ್ಕೆ ದಾರಿ ಇರುತ್ತದೆ. ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ದೇಹರೇ ದೇಗುಲ ಕಾಲೇ ಕಂಪಶರಿಗೆ ಹಿನ್ನ ಕಲಶ
ಅಂತಂದ್ರೆ ಏನಿಲ್ಲ ಭಗವಂತ ನಿನಗೆ ಅರ್ಪಣೆ ಮಾಡೋದಕ್ಕೆ ನನ್ನ ಸ್ವರ ಮಾತ್ರ ಇದೆ ಅಂತ ಹೇಳಿ ಭಗವಂತನ ಕೂತು ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಭಗವಂತ ಕುಣಿತಾನೆ ಅನ್ನತಕ್ಕಂಥದ್ದು ದಾಸು ಬಹಳ ಸುಂದರವಾಗಿ ಹೇಳಿದ್ದಾರೆ. ಮಲಗಿ ಪರಮಾಧಾರದಲ್ಲಿ ಕುಳಿತು ಮಾಡಲು ಕುಳಿತರೆ ನೀವು ನಿಂತರೆ ನನಗೆ ನಲಿದರೆ ಒಲಿವೇ ನಾನು ನಿಲ್ಲಿತು ಹಾಗೆ ಭಗವಂತ ಆ ಕೂಗಾಡಿದ್ರೆ ನಾವು ಮಲಗಿ ಆಡಿದ್ರೆ ಕೂತ್ಕೊಳ್ತಾನೆ, ಕೂತ್ರೆ ನಲಿತಾನೆ, ನಲಿತಾರೆ ಕೊಂಡ್ರೆ ಅವನು ಕುಣಿತಾನೆ ಅನ್ನತಕ್ಕಂಥ ಉಲ್ಲೇಖ ಹೇಳಿದ್ರೆ ಭಗವಂತ ಬಹಳ ಸುಲಭವಾಗಿ ಭಜನೆಗೆ ಹೋಗಿದ್ದಾನೆ. ಎರಡನೇದು ಭಜನೆಯಲ್ಲಿರ್ತಕ್ಕಂಥ ಶಕ್ತಿ ಯಾವುದು ಹೇಳಿದ್ರೆ ಆ ಭಜನೆಯಿಂದಲೇ ವಿಭಜನೆ ಇಲ್ಲ. ಇವತ್ತು ಕುಂಭದಲ್ಲಿ ಯಾಕೆ ಇಡೀ ಹಿಂದೂ ಸಮಾಜ ಒಂದಾಗಿದೆ ಅಂದ್ರೆ ಕೃಷ್ಣ ಮಂದಿರದ ಭಜನೆ ಮುಖಾಂತರ, ನಗರ ಭಜನೆಗಳ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಸೇರಿಸುವ, ಇಡೀ ಹಿಂದೂ ಸಮಾಜವನ್ನು ಸಂಘಟನೆ ಮಾಡತಕ್ಕಂಥ, ಇಡೀ ಹಿಂದೂ ಸಮಾಜಕ್ಕೆ ಚೈತನ್ಯ ಮತ್ತು ಶಕ್ತಿಯನ್ನು ತುಂಬತಕ್ಕಂಥ ನಗರ ಭಜನೆಯ ಮುಖಾಂತರವಾಗಿ ಇಡೀ ಹಿಂದೂ ಸಮಾಜ ಸಂಘಟಿತ ಆಗಿದೆ. ಮೂರನೇದು ಭಜನೆಯಲ್ಲಿ ಬಹಳ ಸುಲಭವಾಗಿ ಸಂಸ್ಕಾರಗಳು, ಆ ಸಂಸ್ಕಾರದ ಮುಖಾಂತರ ಸಮಾಜ ವ್ಯಕ್ತಿ ನಿರ್ಮಾಣದ ಕಾರ್ಯಗಳಾಗಿದೆ. ಹಾಗೆ ನಮ್ಮ ಹಿರಿಯರು ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಭಜನೆಯನ್ನು ಮಕ್ಕಳಿಗೆ ಮಾಡಿಸಬೇಕು. ಭಜನೆಯಲ್ಲಿ 3 ಅಂಶಗಳು ಬರ್ತದೆ. ಒಂದು ಸಂಸ್ಕಾರ ತಿಳಿಯದೇ ಬರುತ್ತೆ, ಸಾಹಿತ್ಯದ ಮುಖಾಂತರ. ಎರಡನೇದು ಯಾರು ಭಜನೆ ಹೇಳ್ತಾರೋ ಅವನ ಉಚ್ಚಾರ ಬಹಳ ಸ್ಪಷ್ಟ ಆಗುತ್ತೆ. ಮೂರನೇದು ಸಾಹಿತ್ಯ ಆಸಕ್ತಿ ಅವರಲ್ಲಿ ಬೆಳೀತದೆ. ವ್ಯಕ್ತಿ ಪರಿಪೂರ್ಣವಾಗಿರ್ತಕ್ಕಂಥ ಪ್ರಜ್ಞಾವಂತ ಸಮಾಜ ನಿರ್ಮಾಣ ಆಗುತ್ತೆ. ಇವತ್ತು ಕುಂಭಲದಲ್ಲಿ ಪ್ರಜ್ಞಾವಂತ ಸಮಾಜ ಯಾಕೆ ನಿರ್ಮಾಣ ಆಗಿದೆ ಹೇಳಿದ್ರೆ ಕೃಷ್ಣ ಮಂದಿರದ ನಿರಂತರವಾಗಿರ್ತಕ್ಕಂಥ ಭಜನೆಯಿಂದ ಆಗಿದೆ. ನಾಲ್ಕನೇದು, ನಾವು ಹಿಂದೂ ಸಮಾಜದಲ್ಲಿ ಭಗವಂತ ಪೂಜೆ ದೇವಸ್ಥಾನಕ್ಕೆ ಹೋದಾಗ ಅಸ್ಪೃಶ್ಯತೆ ಇಲ್ಲದೆ ಇರತಕ್ಕಂಥ ಏಕೈಕ ಜಾಗ. ಯಾರು ಭಜನೆಯನ್ನು ಮಾಡಬಹುದು, ಯಾರು ಭಗವಂತನನ್ನು ಆರಾಧನೆ ಮಾಡಬಹುದು, ಯಾರು ಭಗವಂತನನ್ನು ಪೂಜೆ ಮಾಡಬಹುದು, ಅಸ್ಪೃಶ್ಯತೆ ಇಲ್ಲದೆ ಶ್ರೀಮಂತ ಬಡವ, ದಲಿತ ಬಲ್ಲಿದ ಅನ್ನತಕ್ಕಂಥ ಭೇದ ಭಾವಗಳಿಲ್ಲದೆ ಭಕ್ತಿಯಿಂದ ಭಗವಂತನನ್ನ ಕಾಣುವ ಏಕೈಕ ಜಾಗ ಯಾವುದು ಹೇಳಿದ್ರೆ ಅದು ಮಂದಿರ. ಹಾಗಾಗಿ ಕೃಷ್ಣ ಮಂದಿರದಲ್ಲಿ ಇದೆಲ್ಲವನ್ನ ನಿಂತಿದೆ. ಹಾಗಾಗಿ ಈ ಧನಿಕ ಬಡವ ಬಲ್ಲಿದ ಜಾತಿ ಮತ ಪಂಥಗಳಲ್ಲಿ ಈ ಮಂದಿರ ಬೆಳೆದಿದೆ. ಹಾಗಾಗಿ ಸಮಾಜವನ್ನು ಸೇರಿಸುವ, ಸಮಾಜವನ್ನು ಸಂಘಟಿಸುವ, ಸಮಾಜಕ್ಕೆ ಸಂಸ್ಕಾರ ಮಾಡತಕ್ಕಂಥ ನಿರಂತರ ಕಾರ್ಯವನ್ನು, ಸಮಾಜಕ್ಕೆ ಕಷ್ಟ ಬಂದಾಗ ಒಂದು ಮಂದಿರ ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮಾದರಿಯಾಗಿರ್ತಕ್ಕಂಥ ಮಂದಿರ ಅದು ಈ ಕೃಷ್ಣ ಮಂದಿರ. ಕೋವಿಡ್ನಿಂದ ಸಂಕಲ್ಪದ ಸಮಯದಲ್ಲಿ ಸಮಾಜಕ್ಕೆ ಕಿಟ್ಗಳನ್ನು ಕೊಡತಕ್ಕಂಥ, ಅವರ ಕಣ್ಣೀರು ಇರ್ತಕ್ಕಂಥ ಕೆಲಸವನ್ನು ಮಂದಿರ ಮಾಡಿದೆ. 16 ಸಂಸ್ಕಾರಗಳನ್ನು ಕೊಡತಕ್ಕಂಥ ಕಾರ್ಯಗಳನ್ನು ಮಂದಿರ ಮಾಡಿದೆ. ಆರೋಗ್ಯಕ್ಕೋಸ್ಕರ ಸಮಾಜದ ಕಷ್ಟ ಇದ್ದವರಿಗೆ ಸಹಕಾರಗಳನ್ನು ನೀಡಿದೆ. ಹೀಗೆ ಮಂದಿರ ಸಮಾಜದ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಸಂಘಟನೆಯನ್ನು ಬೆಳೆದಿದೆ. ಸಮಾಜ ಎಲ್ಲ ಕಷ್ಟ ಸುಖಗಳಲ್ಲೂ ಭಾಗವಹಿಸತಕ್ಕಂಥ ಮಂದಿರ ಈ ಕೃಷ್ಣ ಮಂದಿರ. ಹಾಗಾಗಿ ಇದೊಂದು 18 ದಿನಗಳ ನಿರಂತರವಾಗಿರ್ತಕ್ಕಂಥ ಸಂಧ್ಯಾ ಭಜನೆ ಮುಖಾಂತರ ಹೊಸ ಒಂದು ಪ್ರಯೋಗವನ್ನು ಮಾಡಿದೆ. ಅದಕ್ಕೆ ಸತೀಶ್ ಕುಂಬಾಲ್ ನನಗೂ ಸತೀಶ್ ಕುಂಬಾಲ್ ಒಂದೇ ರೀತಿಯ ಸಾಮ್ಯತೆಗಳಿದ್ದಾವೆ. ಹೆಚ್ಚಿನವರಿಗೆ ಆ ಸಾಮ್ಯತೆಗಳು ಗೊತ್ತಿಲ್ಲ. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಬಂದರು, ನಾನು ರಾಷ್ಟ್ರೀಯ ಸ್ವಯಂ ಸೇವಕ. ಅವರು ಕಾಂಟ್ರಾಕ್ಟರ್ ಆಗಿದ್ದರು, ನಾನು ಕಾಂಟ್ರಾಕ್ಟರ್ ಆಗಿದ್ದೆ. ಅವರು ಧಾರ್ಮಿಕ ಕ್ಷೇತ್ರದಿಂದ ರಾಜಕೀಯಕ್ಕೆ ಬಂದರು, ನಾನು ಧಾರ್ಮಿಕ ಕ್ಷೇತ್ರದಿಂದ ರಾಜಕೀಯಕ್ಕೆ ಬಂದರು. ಹೀಗೆ ನಾವು 4 ಸ್ಥಾನಗಳನ್ನು ಒಟ್ಟಾಗಿ ಮಾಡಿದವು. ಹಾಗಾಗಿ ಧಾರ್ಮಿಕ ಕ್ಷೇತ್ರದಲ್ಲಿದ್ದವ ಹೇಗೆ ಕೇಳಿದ್ರೆ ನಾನು ಯಾವತ್ತೂ ಹೇಳಿದ್ದೆ, ನಾನು ಕೂಡ ಲೋಕಸಭಾ ಸದಸ್ಯರಾಗಿದ್ದೆ. ನನಗೆ ಕಟೀಲಿನ ತಾಯಿಯ ಅನುಗ್ರಹ ನಿರಂತರವಾಗಿರ್ತಕ್ಕಂಥ ಇವತ್ತು ಅವರು ರಾಜಕೀಯದಲ್ಲಿ ಎತ್ತರಕ್ಕೆ ಇದ್ದಾರೆ. ಒಂದು ಜಿಲ್ಲೆಯ ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರೀಯ ಪಾರ್ಟಿಯ ಅತಿ ದೊಡ್ಡದಾಗಿರ್ತಕ್ಕಂಥ ಸ್ಥಾನ ಅದ, ಉತ್ತರವಾಗಿರ್ತಕ್ಕಂಥ ಸ್ಥಾನ. MPM ದೊಡ್ಡದಲ್ಲ ನಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷ ಅಥವಾ ಅಧ್ಯಕ್ಷ ಹುದ್ದೆ ನಮ್ಮ ಮಂಡಲದ ಅಧ್ಯಕ್ಷ ಆ ಹುದ್ದೆ ಪಾರ್ಟಿಯ ಅಂತ ಹುದ್ದೆ ಅಲಂಕಾರ ಎಲ್ಲಿಂದ ಬಂದರೆ ನಿರಂತರವಾಗಿರ್ತಕ್ಕಂಥ ಕೃಷ್ಣನ ಆರಾಧನೆಯನ್ನು ಮಾಡಿದ್ದರಿಂದ ಇವತ್ತು ತುಂಬ ಸಮಾಜದ ವ್ಯಕ್ತಿಯಾಗಿ ಶಕ್ತಿಯಾಗಿ ಬೆಳೆದಿದ್ದಾರೆ. ಹೇಳಿದ್ರೆ ಧಾರ್ಮಿಕ ಕಾರ್ಯದಲ್ಲೂ ತೊಡಗಿದವರಿಗೆ ಏನು ಕೇಳಿದ್ರೆ ಬಹಳಷ್ಟು ಸಾರ್ ನನಗೆ ಅನಿಸ್ತದೆ, ದೇವರ ಕೆಲಸ ಮಾಡ್ತಾ ನನಗೇನು ಯಾವತ್ತೂ ದೇವರು ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ನಾನು ನಮಗೆ ಈ ಸಂಸ್ಕಾರಗಳಿದ್ದಾಗಿ ಇದಕ್ಕೊಂದು ಲೋಕದ ಉದಾಹರಣೆ. ಸಂಸ್ಕಾರಗಳಿದ್ದರೆ ಸಂಸ್ಕಾರ ಇಲ್ಲದಿದ್ದರೆ ರಾಜಕೀಯ ಕ್ಷೇತ್ರದಲ್ಲಿ ಸಂಸ್ಕಾರದ ಅವಶ್ಯಕತೆ ಇದೆ. ಇವತ್ತು ನನಗೆ ಸ್ಥಾನ ಸಿಕ್ಕಿಲ್ಲ, ನನಗೆ ಅಧಿಕಾರ ಇಲ್ಲ ಅಂತ ನಾನು ವಿಚಾರಿತ ಆಗಲಿಲ್ಲ ಅಥವಾ ನನ್ನ ಅಹಂಕಾರ ಯಾಕೆ ಅಂತ ಹೇಳಿದ್ರೆ ನನಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಇದೆಯಲ್ಲ, ಭಗವಂತನ ಜ್ಞಾನ ಇದೆಯಲ್ಲ, ಅಧಿಕಾರಕ್ಕಿಂತ ದೊಡ್ಡದು ಅಲ್ವ ಅನ್ನತಕ್ಕಂಥ ನಂಬಿಕೆ ಇದೆಯಲ್ಲ, ಅದು ನಮ್ಮನ್ನು ಬೆಳೆಸ್ತದೆ ಮತ್ತು ಉಳಿಸ್ತದೆ. ಹಾಗಾಗಿ ಭಜನೆಯ ಸಂಸ್ಕಾರಗಳ ಆಗುತ್ತೆ. ಅಂತಹ ಸಂಸ್ಕಾರಗಳನ್ನು ಪಡೆದಿರ್ತಕ್ಕಂಥ ನನಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಬಾಲಕೃಷ್ಣ ಮಂದಿರ ಮಾಡಿದೆ. ನನಗೆ ಇನ್ನೊಂದು ಬಹಳ ಸಂಬಂಧ ಇದೆ. ನನಗೂ ಇವರು ಬಾಲಕೃಷ್ಣ ಮಂದಿರ ಇದೆಲ್ಲ ಗೊತ್ತಿಲ್ಲ. ನಮ್ಮಲ್ಲಿ ಧರ್ಮನೇನ ಆದಾಗ 4 ದಿನ ಭಜನೆ ಮಾಡಬೇಕು, ಈಗ ಸಾಧ್ಯ ಇಲ್ಲ. ನಮಗೆ ಭಜನೆ ಹಿಡಿತು. ಸತೀಶ್ ಕುಂಬಾಲ್ ನೇತೃತ್ವ ಅದ್ಭುತವಾಗಿರ್ತಕ್ಕಂಥ 4 ದಿನಗಳ ನಿರಂತರವಾಗಿರ್ತಕ್ಕಂಥ ಭಜನಾ
ಸಂಕೀರ್ತನೆ ಒಂದು ಮಾದರಿಯಾಗಿರ್ತಕ್ಕಂಥ ಪ್ರಯೋಗ. ಎಲ್ಲ ತಂಡಗಳಿಗೆ ಇದೊಂದು ಮಾದರಿಯಾಗಿರ್ತಕ್ಕಂಥ ಇವತ್ತೊಂದು ಹೊಸತನ ಬರ್ತಾ ಇದೆ. ಇದು ಖುಷಿಯ ಸಂಗತಿ. ಯಾವುದು ಹೊಸತನ ಕೇಳಿದ್ರೆ ಇವತ್ತು ಬೇರೆಲ್ಲ ಇದಕ್ಕಿಂತ ಭಜನೆಗೆ ಹೆಚ್ಚು ಪ್ರೋತ್ಸಾಹ ಸಿಗತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತೆಲ್ಲ ಮೆರವಣಿಗೆಗಳಲ್ಲಿ, ಎಲ್ಲ ಉತ್ಸವಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಕುಣಿತ ಭಜನೆಯ ಒಂದು ತಂಡಗಳು ಪ್ರಾರಂಭ ಆಗ್ತದೆ. ಮಕ್ಕಳು ಇವತ್ತು ಭಜನೆ ಮಾಡ್ತಕ್ಕಂಥ ಹೇಳಿದ್ರೆ ಭಜನೆಯ ಮುಖಾಂತರ ಸಮಾಜ ಜಾಗೃತಿ ಆಗ್ತಾ ಇದೆ. ಅದಕ್ಕೆ ಕೃಷ್ಣ ಭಜನಾ ಮಂದಿರದ ಕೊಡುಗೆಯೂ ಇದೆ. ಈಗ ಅಭಿವಂದನೆಗಳಂತ ಅನಿಸ್ತಾರೆ. ಇವತ್ತು ಹೇಳಿದರು ಸತೀಶ್, ನಾನು ಮಾಜಿಯಾದರು ಕೈ ಬಿಡೋದು ಜಾಸ್ತಿ. ನೀವು ಪ್ರೀತಿಯಿಂದ ನಾನು ಕಾಣ್ತಿದ್ದೀರಿ, ನಿಮ್ಗೆ ಹೆಮ್ಮೆಯಾಗಿರ್ತೇನೆ, ಕೃತಜ್ಞತೆ ಇರ್ತೇನೆ. ನಿಮ್ಮೆಲ್ಲ ಕಾರ್ಯದಲ್ಲಿ ನಾನು ಖಂಡಿತವಾಗಿ ನನ್ನ ಸಹಕಾರಗಳನ್ನು ನನ್ನ ಇತಿಮಿತಿಯಲ್ಲಿ ಕೊಡ್ತೇನೆ. ನಿಮ್ಮೆಲ್ಲ ಭಜನೆ ಈ ಕಾರ್ಯದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭವಾದ ಹಾರೈಸ್ತೇನೆ. ಕೃಷ್ಣ ನಮ್ಮೆಲ್ಲ ಅನುಗ್ರಹಿಸಿದ ಅನುಗ್ರಹವನ್ನು ಕೇಳ್ತೇನೆ. ಮರಾಠಿಗಳ ಮಕ್ಕಳಿಗಿನ್ನ ಕೊಡುಗೆ, ಇನ್ನ ಆಶೀರ್ವಾದ, ಇನ್ನ ಪ್ರೋತ್ಸಾಹ ಎಂಬ ಒಪ್ಪಾಡಿಕೊಂಡೊಂದು ನಂದಾದೀಪ ಮಾಜಿ ಲೋಕಸಭಾ ಸದಸ್ಯರು, ಬಿಜೆಪಿದ ರಾಜ್ಯ ಗುರುಕರ್, ಮಾಜಿ ಗುರುಕರ್ ಎಂಚಿನ ನಮ್ಮ ಬಾಲಕೃಷ್ಣ ಕೇಂದ್ರದ ಒಂದು ಮಹಾ ಪೋಷಕರಿಂದ ಈಗಲೂ ತಪ್ಪ ನಮ್ಮ ನಲ್ಲಿ ಕುಮಾರ್ ಕಟೀಲ್ ಸುರುದ ನಂದದೀಪನ ಬೆಳಗಾದ ತ್ರಯೋದಶದ ಭಜನಾ ಸೇವೆಗೆ ಪ್ರಾರಂಭದ ಯಜ್ಞ ನದಿಯೋಡು ಪಡೆದು ವಿನಂತಿ. ಮೂಲ್ಕಿದ ಭಜನಾ ತಂಡ ಭಜನಾ ಕಾರ್ಯಕ್ರಮ ನಡೆಸಬಾರದು.
Thank you.
Krishna